ಅಧ್ಯಾಯ 3 ಶ್ಲೋಕ 4. ನ ಕರ್ಮಣಾಮನಾರಂಭಾತ್ ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನೈಷ್ಕರ್ಮ್ಯಂ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನ ಚ ಸನ್ಯಸನಾದೇವ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸಿದ್ಧಿಂ ಸಮಧಿಗಚ್ಚತಿ. ಹೇಳಿಕೊಡುವುದನ್ನು ಅನುಸರಿಸಿ. ನ ಕರ್ಮಣಾಮನಾರಂಭಾತ್ ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನ ಚ ಸನ್ಯಸನಾದೇವ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸಿದ್ಧಿಂ ಸಮಧಿಗಚ್ಚತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಕರ್ಮಗಳನ್ನು ಮಾಡುವುದಕ್ಕೆ ತೊಡಗದೇ ಇರುವುದರಿಂದ, ಅಂದರೆ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನಿಗೆ ನೈಷ್ಕರ್ಮ್ಯವು ದೊರಕುವುದಿಲ್ಲ. ಇಲ್ಲವೇ ಕೇವಲ ಕರ್ಮ ತ್ಯಾಗದಿಂದಲೂ ಅವನು ಪೂರ್ಣತೆಯನ್ನು ಪಡೆಯುವುದಿಲ್ಲ, ಸಿದ್ಧಿಯನ್ನು ಹೊಂದುವುದಿಲ್ಲ. ಕೆಲಸವನ್ನ ಪ್ರಾರಂಭದಲ್ಲಿ ಎಲ್ಲರೂ ಮಾಡಲೇಬೇಕಾಗಿದೆ. ನಮ್ಮಲ್ಲಿ ಹಲವು ವಾಸನೆಗಳಿವೆ, ಆಸೆ ಆಕಾಂಕ್ಷೆಗಳಿವೆ. ಅವುಗಳನ್ನು ಕ್ಷಯ ಮಾಡಿಕೊಳ್ಬೇಕಾದರೆ ಕರ್ಮವನ್ನ ಮಾಡಬೇಕು. ಮುಂಚೆ ಪ್ರಚಂಡ ಕರ್ಮದ ಮೂಲಕ ಹೋಗಬೇಕು. ಅನಂತರ ಕರ್ಮ ತಾನಾಗಿ ಬಿದ್ದು ಹೋಗುತ್ತೆ. ಆದರೆ ನಾವೇ ಬೀಳಿಸೋದಿಕ್ಕೆ ಯತ್ನಿಸಿದರೆ ಒಂದು ಕೆಲಸ ಹೋಗುತ್ತೆ, ಮತ್ತೊಂದು ಕೆಲಸ ಬರುತ್ತೆ. ಶ್ರೀರಾಮಕೃಷ್ಣರು ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಿದ್ರು. ಯಾರಾದರೂ ಬಿದ್ದು ಗಾಯ ಮಾಡಿಕೊಂಡ್ರೆ ಗಾಯದ ಸ್ಥಳದಲ್ಲಿ ಒಂದು ಹೊಕ್ಕು ಕಟ್ಟಿಕೊಳ್ಳುವುದು. ಗಾಯ ಮಾಗಿದ ಮೇಲೆ ಅದು ಬಿದ್ದು ಹೋಗುತ್ತೆ. ಆದರೆ ಮಾಗುವುದಕ್ಕೆ ಮುಂಚೆನೇ ನಾವು ಅದನ್ನು ಕಿತ್ತರೆ ಇನ್ನೊಂದು ಹೊಕ್ಕು ಕಟ್ಟಿಕೊಳ್ಳುತ್ತೆ. ಹಾಗೆಯೇ ತೆಂಗಿನ ಮರ ಬೆಳೀತಾ ಹೋದಂತೆ ಕೆಳಗಿನ ಗರಿಗಳು ಬಿದ್ದು ಹೋಗುತ್ತೆ. ಅದರಂತೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಒಬ್ಬನು ಮುಂದುವರಿಯುತ್ತಾ ಹೋದಂತೆ ಅನಾವಶ್ಯಕವಾದ ಕರ್ಮಗಳು ಅವನಿಂದ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೆಲ್ಲ ಆತ್ಮಸ್ವರೂಪರು ಹಾಗೂ ಪರಿಪೂರ್ಣರು. ಆದರೆ ನಮ್ಮ ಆತ್ಮಸ್ವರೂಪದ ಅಜ್ಞಾನದಿಂದ ಕೊನೆ ಇಲ್ಲದ ಬಯಕೆಗಳನ್ನು ಬೌದ್ಧಿಕವಾಗಿ ಬೆಳೆಸಿಕೊಂಡು ಅದನ್ನು ತೃಪ್ತಿಪಡಿಸೋದಿಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತೇವೆ. ನಮ್ಮಲ್ಲಿ ಇಲ್ಲದೇ ಇರುವುದನ್ನು ಬಯಸೋದು ಮತ್ತು ಅದರ ಮೂಲಕ ಹೆಚ್ಚಿನ ಆನಂದವನ್ನು ಬಯಸೋದು, ಇದು ನಮ್ಮ ದಿನಚರಿ ಥರ ಆಗಿದೆ. ನಮ್ಮ ಬಯಕೆ ಇದ್ದಂತೆ ನಮ್ಮ ಆಲೋಚನೆಗಳು ಇರುತ್ತೆ. ನಮ್ಮ ಬಯಕೆಗಳಿಂದ ಮನಸ್ಸಿನಲ್ಲಿ ತೊಳಲಾಟ ಏಳುತ್ತೆ. ಪ್ರತಿ ಕ್ಷಣದಲ್ಲೂ ನಮ್ಮ ಆಲೋಚನೆಗಳ ರಚನೆಯೂ ಹಾಗೂ ಗುಣವೂ ನಮ್ಮ ಬಯಕೆಗಳಿಗೆ ಅನುಗುಣವಾಗಿ ಇರುತ್ತೆ. ವ್ಯಕ್ತಿಯ ಆಲೋಚನೆಗಳು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಗೊಂಡಾಗ ಅದು ಕ್ರಿಯೆಯಾಗತ್ತೆ. ಹೀಗೆ ನಾವೆಲ್ಲರೂ ಬಯಕೆಗಳ ಹಾಗೂ ಕರ್ಮಗಳ ಅಜ್ಞಾನದ ಸರಪಳಿಯಲ್ಲಿ ಸಿಕ್ಕಾಕೊಂಡು ಬಂಧಿತರಾಗಿದ್ದೇವೆ. ನಾವು ಇದನ್ನ ಎಚ್ಚರಿಕೆಯಿಂದ ಗಮನಿಸಿದಾಗ ಇವೆಲ್ಲ ಬೇರೆ ಬೇರೆ ಅಂಶಗಳಲ್ಲ, ಇವೆಲ್ಲವೂ ಅಜ್ಞಾನದ ಕಾರ್ಯಗಳು ಅಂತ ನಮಗೆ ತಿಳಿದು ಬರುತ್ತೆ. ಈ ಅಜ್ಞಾನವು ಅಂದರೆ ಈ ಅವಿದ್ಯೆಯು ಬುದ್ಧಿಯಲ್ಲಿ ಕಾರ್ಯೋನ್ಮುಖವಾದಾಗ ಬಯಕೆಗಳಂತೆ ಪ್ರಕಟಗೊಳ್ಳುತ್ತೆ.
ಈ ಬಯಕೆಗಳು ಮಾನಸಿಕ ಕ್ಷೇತ್ರದಲ್ಲಿ ಆಲೋಚನೆಗಳಂತೆ ಪ್ರಕಟಗೊಳ್ಳುತ್ತೆ. ಈ ಆಲೋಚನೆಗಳು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಗೊಂಡಾಗ ಕರ್ಮಗಳಾಗತ್ತೆ. ನ ಕರ್ಮಣಾಂ ಅನಾರಂಭಾತ್. ಕರ್ಮಣಾಂ ಅಂದರೆ ವಿದ್ಯುಕ್ತ ಕರ್ಮಗಳನ್ನು, ಅನಾರಂಭಾತ್ ಆಚರಿಸದೇ ಇರುವುದರಿಂದ, ಪ್ರಾರಂಭಿಸದೇ ಇರುವುದರಿಂದ, ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ನೈಷ್ಕರ್ಮ್ಯಂ ಅಂದರೆ ನಿಷ್ಕರ್ಮತೆಯನ್ನ, ಕರ್ಮರಹಿತ ಸ್ಥಿತಿ. ಪುರುಷಃ ಅಂದರೆ ಮನುಷ್ಯನು, ನ ಅಶ್ನುತೆ ಪಡೆಯುವುದಿಲ್ಲ. ಇದೊಂದು ತುಂಬಾ ಸ್ಪಷ್ಟವಾದ ನೇರ ನುಡಿ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ನಿಜವಾದ ನೈಷ್ಕರ್ಮ್ಯ ಅಥವಾ ಕಾರ್ಯರಾಹಿತ್ಯವು ಕೆಲಸವನ್ನು ಮಾಡದೇ ಇರುವುದರಿಂದ ಬರುವುದಿಲ್ಲ. ಹೇಗೆ ಅಂದರೆ, ನಾನು ಏನೂ ಮಾಡದೇ ಕುಳಿತಿರ್ತೇನೆ, ಅದೇ ಕೆಲಸರಹಿತತನ ಅಲ್ಲ, ಖಂಡಿತ ಅಲ್ಲ. ನಚ ಸನ್ಯಸನಾದೇವ. ಚ ಅಂದರೆ ಮತ್ತು, ಸನ್ಯಸನಾತ್ ಏವ ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ, ಕೇವಲ ವಿರಕ್ತಿಯಿಂದ, ಸಿದ್ಧಿಂ ಸಮಧಿಗಚ್ಚತಿ. ಸಿದ್ಧಿಂ ಅಂದರೆ ಸಿದ್ಧಿಯನ್ನು, ಜಯವನ್ನು, ನ ಸಮಧಿಗಚ್ಚತಿ ಪಡೆಯುವುದಿಲ್ಲ. ಕರ್ಮಗಳನ್ನು ತ್ಯಾಗ ಮಾಡುವುದರಿಂದಲೂ ಸಹ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ. ಮೊದಲು ಒಂದು ಕೆಲಸವನ್ನ ಪ್ರಾರಂಭಿಸಿ ಅನಂತರ ಅದನ್ನ ಬಿಟ್ಟು ಬಿಡೋದನ್ನ ಸನ್ಯಸನ ಅಂತ ಹೇಳ್ತಾರೆ. ಇನ್ನೊಂದು ಕರ್ಮಣಾಂ ಅನಾರಂಭ, ಕರ್ಮಗಳನ್ನು ಆರಂಭಿಸದೇ ಇರೋದು. ಇದನ್ನ ಹೇಗೆ ಹೇಳ್ತಾರೆ ಅಂದರೆ, ಬಹಳ ಹೊತ್ತು ಕೆಲಸ ಮಾಡಿದ ನಂತರ ನೀವು 1 ಗಂಟೆ ಶಾಂತವಾಗಿ ಕಳೆಯುವಿರಿ. ಇಡೀ ದಿನ ಕಾಯಕದಲ್ಲಿ ಕಳೆದ ನೀವು ಸಂಜೆ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕಳೆದು ಹಗುರವಾಗುವಿರಿ. ನೀವು ಆ ಅವಧಿಯನ್ನ ಸಂತೋಷ ಪಡುತ್ತಾ ಕಳೆಯುವಿರಿ. ಇದಕ್ಕೆ ಬದಲು ಇಡೀ ದಿನ ನೀವು ಏನೂ ಕೆಲಸ ಮಾಡದೆ ಸೋಮಾರಿಯಾಗಿ ಕುಳಿತು ಅನಂತರ ಧ್ಯಾನಕ್ಕೆ ಕುಳಿತರೆ ಆ ಧ್ಯಾನದಲ್ಲಿ ಸಂತೋಷ ಸಿಕ್ಕಬಹುದೇ? ಇದು ಖಂಡಿತ ಸಾಧ್ಯ ಇಲ್ಲ. ಇದು ಹೇಗೆ ಅಂದರೆ, ಯಾವ ಹುದ್ದೆಯೂ ಇಲ್ಲದ ಒಬ್ಬನಿಗೆ ನೀವು ನಿನಗೆ 1 ತಿಂಗಳು ರಜಾ ಕೊಡ್ತಿದ್ದೇನೆ ಅಂತ ಹೇಳುವ ಹಾಗೆ. ಕೆಲಸವೇ ಇಲ್ಲದವನಿಗೆ ರಜೆಯ ಉಪಯೋಗ ಏನು? ಕೆಲಸದಲ್ಲಿರುವ ವ್ಯಕ್ತಿ ಮಾತ್ರ ರಜೆಯನ್ನ ಪಡೆದು ಆನಂದಿಸಬಹುದು. ನಿಜವಾದ ರಜೆಯ ಸುಖ ಸಿಗಬೇಕಾದರೆ ತುಂಬಾ ಕಷ್ಟಪಟ್ಟು ದುಡಿದ ಅವಧಿಯ ನಂತರವೇ ಆ ರಜೆಯ ಸುಖದ ಅನುಭವ ಗಳಿಸೋದು. ಉದಾಹರಣೆಗೆ, ಮುಂಚೆ ಪ್ರಚಂಡ ಕರ್ಮ ಮಾಡಿ ಅನಂತರ ನಾವು ಅದರಿಂದ ನಿವೃತ್ತಿ ವೇತನ ಪಡಿಬಹುದು. ಕೆಲಸವನ್ನೇ ಮಾಡದೆ ಹೋದರೆ ನಿವೃತ್ತಿ ವೇತನ ಹೇಗೆ ಬರುತ್ತೆ? ಶ್ರೀಕೃಷ್ಣನ ಮಾತು ನಮ್ಮೆಲ್ಲರಿಗೂ ಅನ್ವಯಿಸುವಂಥದ್ದು. ಕಾರ್ಯರಾಹಿತ್ಯದ ಎಲ್ಲ ಸುಖವೂ ಸಾಧ್ಯವಾಗೋದು ಕೆಲಸವನ್ನು ಮಾಡಿ ಮುಗಿಸಿದ ಮೇಲೇನೆ, ನಿಮ್ಮ ಶಕ್ತಿಯನ್ನ ಕೆಲಸದ ಪ್ರಯತ್ನದಲ್ಲಿ ತೊಡಗಿಸಿದ ಮೇಲೆಯೇ. ಆದ್ದರಿಂದಲೇ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕೇವಲ ಕೆಲಸವನ್ನ ತ್ಯಾಗ ಮಾಡುವುದರಿಂದ ಸಿದ್ಧಿಯು ಲಭಿಸುವುದಿಲ್ಲ ಅಂತ ಹೇಳಿರೋದು ಶ್ರೀಕೃಷ್ಣ. ಕೇವಲ ಕರ್ಮವನ್ನು ತ್ಯಾಗ ಮಾಡೋದ್ರಿಂದ ಯಾರಿಗೂ ಪರಿಪೂರ್ಣತೆಯನ್ನ ಗಳಿಸೋದಿಕ್ಕೆ ಸಾಧ್ಯ ಇಲ್ಲ. ಬದುಕಿನಿಂದ ಓಡಿ ಹೋಗೋದೇನು ವಿಕಾಸದ ಅತ್ಯುನ್ನತ ಗುರಿಯನ್ನ ಮುಟ್ಟುವ ಮಾರ್ಗ ಅಲ್ಲ. ಅರ್ಜುನನ ಉದ್ದೇಶ ಯುದ್ಧರಂಗದಿಂದ ಓಡಿ ಹೋಗೋದೇ ಆಗಿತ್ತು. ಆದ್ದರಿಂದ ಶ್ರೀಕೃಷ್ಣ ಅರ್ಜುನನಿಗೆ ವೇದದ ಅಮರ ಸಂಸ್ಕೃತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಿದ್ದಾನೆ. ಕರ್ಮಯೋಗದ ಮೂಲಕ ಅಂತಃಕರಣದ ಶುದ್ಧತೆ ಪಡೆದು ಸಾಧಕನು ಜ್ಞಾನ ಮಾರ್ಗಕ್ಕೆ ಬರುವುದಾದರೆ ಕಟ್ಟ ಕಡೆಗೆ ಆತ್ಮದರ್ಶನವಾಗತ್ತೆ. ಮೋಕ್ಷ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ
ಅವಿದ್ಯೆಯನ್ನು ದಾಟಿರುವ ಅನುಭವ ಅಂತ ನಿರೂಪಿಸಿದರೆ ಅದನ್ನೇ ಬಯಕೆಗಳಿಲ್ಲದ ಸ್ಥಿತಿ ಅಥವಾ ಆಲೋಚನಾರಹಿತ ಸ್ಥಿತಿ ಅಥವಾ ಕರ್ಮರಹಿತ ಸ್ಥಿತಿ ಅಂದರೆ ನೈಷ್ಕರ್ಮ್ಯ ಅಂತ ಹೇಳಬಹುದು. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಆತ್ಮವಿಕಾಸದ ರಹಸ್ಯ ವಿಧಾನವನ್ನ ಸೂಚಿಸಿದ್ದಾನೆ. ಕರ್ಮಗಳನ್ನು ಆರಂಭಿಸದೇ ಇರೋದ್ರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದೋದಿಲ್ಲ ಮತ್ತು ಬರಿಯ ಕರ್ಮ ತ್ಯಾಗದಿಂದಲೇ ಸಿದ್ಧಿಯನ್ನು ಹೊಂದುವುದಿಲ್ಲ. ಕರ್ಮ ಮಾಡಲೇಬೇಕು, ಏಕೆ ಅನ್ನೋದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ.